ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಹೆಸರು ರೇಖಾ. ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ರಾಗಿ ಮುದ್ದೆ ತಿಂದು ಭಾಳಷ್ಟು ದಿನ ಆಗಿತ್ತು. ನಾನು ರಾಗಿ ಮುದ್ದೆನೇ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆನೇ ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಕಿಚನ್ನಿಗೆ ಬಂದು ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡುವಾಗ ತಲೆಯಲ್ಲಿ ಬಂದಿದ್ದೆ ಈ ರಾಗಿ ಮುದ್ದೆ ಮತ್ತು ಹುರಿದುಳ್ಳಿ ಕಾಳಿನ ಹುಳಿ. ಇದು ಪಕ್ಕ ಹಳ್ಳಿ ಶೈಲಿ ಸಾರು ಕಣ್ರಿ. ನೀವು ಹಲವಾರು ರೀತಿಯಲ್ಲಿ ಹುರಿದುಳ್ಳಿ ಕಾಳು ಹುಳಿ ಸಾರನ್ನ ಮಾಡಿರ್ಬೋದು, ಆದರೆ ಈ ರೀತಿ ಒಮ್ಮೆ ಮಾಡಿ ನೀವಂತೂ ಈ ಸಾರನ್ನ ಯಾವತ್ತೂ ಮರೆಯಲ್ಲ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹುಳ್ಳಿಕಾಳನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಆದಂಥ ಹುಳ್ಳಿಕಾಳಿದ್ದು ಊರಿಂದ ತಂದಿದ್ದು. ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಕೆಂಪಾಗಂಗೆ ಹುರ್ಕೋಬೇಕು. ನಿಧಾನವಾಗಿ, ಕಮ್ಮಿ ಉರಿನಲ್ಲಿ ನಿಧಾನವಾಗಿ ಈ ರೀತಿ ಹುರ್ಕೋಬೇಕು. ಚೆನ್ನಾಗಿ ಕಾಳೆಲ್ಲ ಕೆಂಪಾಗಬೇಕು. ಈ ಥರ ದುಂಡುಗಾಗಬೇಕು ನೋಡಿ, ಈ ರೀತಿ. ಇದನ್ನು ತೊಳ್ಕೋಬೇಕು, ಸೈಡಲ್ಲಿರಲಿ. ನಾನಿಲ್ಲಿ ಈ ಹುರಿದುಳ್ಳಿ ಕಾಳು ಹುಳಿ ಮಾಡಲಿಕ್ಕೆ ನಾನು ಒಂದು ಮಣ್ಣಿನ ಪಾತ್ರೆನ ತಗೊಂಡಿದ್ದೀನಿ, ಮಡಕೆ. ಈ ಮಡಕೆಯಲ್ಲಿ ಮಾಡೋದ್ರಿಂದ ಈ ಸಾರು ಬಹಳನೇ ರುಚಿಯಾಗಿ ಬರುತ್ತೆ. ಮಡಕೆ ಸ್ವಲ್ಪ ಬಿಸಿ ಆಯಿತು. ಇದಕ್ಕಿವಾಗ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. 3 ರಿಂದ 4 ಜನಕ್ಕಾಗುವಷ್ಟು ಸಾರು ಮಾಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ತಕ್ಷಣ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿ, ಜಾಸ್ತಿ ಬೇಕಾಗಲ್ಲ, ಒಂದು ಅರ್ಧ ಈರುಳ್ಳಿ. ಈಗ ಅರ್ಧ ಈರುಳ್ಳಿ ಹಾಕ್ಕೊಂಡು ನಾನು ಇದನ್ನು ಜಾಸ್ತಿ ಏನು ಕೆಂಪಾಗೋ ಅಂಥ ಅವಶ್ಯಕತೆ ಇಲ್ಲ. ಈ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು. ಲೈಟಾಗಿ ಒಂದು ಕಲರ್ ಬರಲಿ ಅಷ್ಟೇ, ಜಾಸ್ತಿ ಏನು ಕಲರ್ ಬರೋ ಅಂಥ ಅವಶ್ಯಕತೆ ಇಲ್ಲ. ಈ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು. ಅಷ್ಟರ ಮಟ್ಟಕ್ಕೆ ನಾವು ಈ ಒಂದು ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಫ್ರೈ ಮಾಡಿದ್ದಾಯಿತು. ಈಗ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊನ ತಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕಿವಾಗ ನಾನು ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಸಾರಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗಲೇ. ಯಾಕೆಂದರೆ ಉಪ್ಪೆಲ್ಲ ಹಾಕಿದ ಮೇಲೆ ಕಾಳು ಚೆನ್ನಾಗಿದ್ರಲ್ಲಿ ಬೆಂದರೆ ತುಂಬಾ ರುಚಿಯಾಗಿರುತ್ತೆ ಸಾರು, ಅದಕ್ಕೋಸ್ಕರ. ಈಗ ನಾನು ಹುರಿದು ತೊಳೆದಿಟ್ಕೊಂಡಿರೋ ಅಂಥ ಹುಳ್ಳಿಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಹುಳ್ಳಿಕಾಳನ್ನ ಹುರಿದ ಮೇಲೆ ತೊಳೆದು ಕೂಡ ಇಟ್ಟಿದ್ದೆ. ಇದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಒಮ್ಮೆ ಸಾರು ಮಾಡಿ ನೋಡಿ, ಭಾಳನೇ ಇಷ್ಟ ಆಗುತ್ತೆ ಸಾರಿದು. ಈಗ ಇದನ್ನು ಕೂಡ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದಾಯಿತು. ಇದಾದ್ಮೇಲೆ ಕಾಳು ಮುಳುಗುವಷ್ಟು ನೀರನ್ನ ಸೇರಿಸ್ಕೊತೀನಿ. ಕಾಳು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕು. ಸುಮಾರು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ಇದು ಲಿಡ್ನ ಕ್ಲೋಸ್ ಮಾಡಿ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ ನಾನು. ತುಂಬ ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ಗೆ ಹಾಕೋವಂಥ ಅವಶ್ಯಕತೆ ಇಲ್ಲ. ನಾನು ಯಾವುದೇ ರೀತಿ ಕುಕ್ಕರ್ಗೆ ಹಾಕಿರಲಿಲ್ಲ. ನೋಡಿ, ಮಡಕೆಲ್ಲೇ ಬೇಯಿಸ್ಕೊಂಡಿದ್ದೀನಿ. ಆದರೆ ಕಾಳು ಮಾತ್ರ ತುಂಬಾ ಚೆನ್ನಾಗಿ ಹುರಿದಿರೋ ಕಾಳಲ್ವಾ, ಬೇಗ ಬೇಯುತ್ತೆ, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ನಾನು ಸುಮಾರು 7 ನಿಮಿಷ ಟೈಮ್ ನೋಡಿಕೊಂಡು ಬಿಟ್ಟಿದ್ದೆ. 6 ನಿಮಿಷ ಹೇಳಿದ್ದೆ ಬೇಯಿಸ್ಕೊಳ್ಳಿಕ್ಕೆ, ನಾನು 7 ನಿಮಿಷ ಬಿಟ್ಟಿದ್ದೆ. ನೋಡಿ, ಚೆನ್ನಾಗಿ ಬೆಂದಿತ್ತು ಕಾಳು. ಈ ರೀತಿ ಕಾಳು ಬೆಂದರೆ ವಯಸ್ಸಾದವರು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಖಾರ ರುಬ್ಕೋಬೇಕು. 1 ಕಪ್ ಆಗೋಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಅರ್ಧ ಈರುಳ್ಳಿ, ನಾನು ಅರ್ಧ ಒಗ್ಗರಣೆಗೆ ಬಳಸಿದ್ದೆ, ಅರ್ಧ ಖಾರಕ್ಕೆ ರುಬ್ಕೊಳ್ಳೋಕೆ ಬಳಸ್ತಾ ಇದ್ದೀನಿ. 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ. ಆ ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಚೆನ್ನಾಗಿ ಒಂಚೂರು ಹುಳಿ ಮುಂದಾಗಿದ್ದರೆ ಈ ಸಾರು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂಚೂರು ಹುಳಿ ಮುಂದಾಗಿ ಹಾಕ್ಕೋಬೇಕು ಇದಕ್ಕೆ. ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನ್ ಆಗೋವಷ್ಟು. ಯಾಕೆಂದರೆ ಇದು ತುಂಬಾ ಖಾರ ಇದೆ, ಅದಕ್ಕೋಸ್ಕರ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ, 2 ಟೀ ಸ್ಪೂನ್ ಆಗೋವಷ್ಟು. ಮನೆಯಲ್ಲೇ ಮಾಡ್ಕೊಂಡಂಥ ಸಾಂಬಾರು ಪುಡಿ ಇದು. ಇದಿಷ್ಟನ್ನು ಹಾಕಿ ನಾವು ಇದನ್ನು ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಅಷ್ಟು ನೀರನ್ನ ಹಾಕ್ಕೊಂಡು ಖಾರನ ಮಾತ್ರ ನುಣ್ಣಗೆ ರುಬ್ಕೋಬೇಕು. ಆವಾಗ ನಾವು ರುಬ್ಬಾಕಿ ಮಾಡಿದಂಥ ಎಲ್ಲ ಸಾಂಬಾರುಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ. ಈಗ ತುಂಬಾ ಸುಡ್ತಾ ಇತ್ತು ಇದು ಮಣ್ಣಿನ ಪಾತ್ರೆ. ಈಗ ನಾನು ಒಂದು ಅರ್ಬೆ ತಗೊಂಡು ಈ ಮುಚ್ಚಳನ ತೆಗೆದು
ನಾನು ಈ ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಸೇರಿಸ್ಕೊತೀನಿ. ಕಾಳು ಚೆನ್ನಾಗೇ ಬೆಂದಿದೆ, ಇದನ್ನೇನು ಮತ್ತೆ ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ. ಕಾಳನ್ನ ಜಾಸ್ತಿ ಖಾರ ಒಂದ್ಸಲ ಕುದಿ ಬಂದರೆ ಸಾಕು, ಈ ಸಾರು ರೆಡಿ ಆಗುತ್ತೆ. ಈಗ ಸಾರಿನ ಹದ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಸೇರಿಸ್ಕೊಂಡು ನಾನು ಈ ಸಾರಿನ ಹದನ ಒಂದುಗೂಡಿಸ್ಕೊತೀನಿ, ಅಂದರೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ. ಈ ಒಂದು ಮಿಕ್ಸಿ ಜಾರ್ನು ಕೂಡ ನಾನು ಚೆನ್ನಾಗಿ ತೊಳೆದು ಅದ್ರ ನೀರನ್ನು ಕೂಡ ಉಪಯೋಗಿಸ್ಕೊತೀನಿ. ಸಾರಿನ ಹದ ನಮಗೆ ಇದೇ ರೀತಿ ಇರಲಿ, ಯಾಕೆಂದರೆ ನಾವು ಮುದ್ದೆ ಅನ್ನಕ್ಕೆಲ್ಲ ಈ ಸಾರನ್ನ ಬಳಸ್ಕೊತೀವಿ. ಆದರೆ ನಮಗೆ ಇದೇ ಹದವಾಗಿರಬೇಕು. ಇದಕ್ಕಿಂತ ಗಟ್ಟಿ ಇದ್ದರೆ ಈ ಹುಳಿ ಸಾರುಗಳು ಅಷ್ಟು ಚೆನ್ನಾಗಾಗಲ್ಲ. ಇದೇ ರೀತಿ ಇರಬೇಕು. ಒಂದು ಕುದಿ ಬಿದ್ದರೆ ಅದೇ ಸರಿ ಹೋಗುತ್ತೆ. ಈಗ ಲಿಟ್ನ ಕ್ಲೋಸ್ ಮಾಡಿ ಒಂದು ಕುದಿ ಬೀಳೋ ತನಕ ಬೇಯಿಸ್ಕೊತೀನಿ ನಾನು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ನೈವೇದ್ಯಕ್ಕೂ ಆಗುತ್ತೆ ಅಂತ ಗೋಧಿ ನುಚ್ಚಿನ ಪಾಯಸನೂ ಮಾಡಿಕೊಂಡೆ. ಹಂಗೆ ಇದು ಆರ್ಡ್ರುಗಳಿಗೂ ಕೂಡ ಆಗುತ್ತೆ. ತುಂಬ ಜನ ತಾಲಿ ಆರ್ಡ್ರ್ ಮಾಡ್ತಾರಲ್ಲ ಅವರೆಲ್ಲ ಜಾಸ್ತಿ ಇದೊಂದು ಪಾಯಸನ ಕೇಳ್ತಾರೆ ನನಗೆ. ಹಂಗಾಗಿ ನಾನು ಇದೇ ಪಾಯಸನ ಮಾಡಿಕೊಂಡೆ. ಇದಕ್ಕೆ ಮೇಲೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ, ಅಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಈಗ ಈ ಪಾಯಸ ಕೂಡ ರೆಡಿ ಆಯಿತು. ನಾನು ದೇವರಿಗೆ ನೈವೇದ್ಯ ಕೂಡ ಮಾಡಬೇಕೀಗ. ಸ್ನಾನ ಮಾಡಿಕೊಂಡು ಹಂಗೆ ಇದೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ತಾನೆ ನಾನಿವತ್ತು ಪೂಜೆ ಮಾಡೋ ಹಂಗಾಯಿತು. ಯಾಕೆಂದರೆ ಕೆಲಸ ತುಂಬ ಇತ್ತು ನನಗೆ. ಆಫ್ಲೈನ್ ಆರ್ಡ್ರುಗಳು ಕೂಡ ತುಂಬಾ ಇದ್ದು, ಬೆಳಗ್ಗೆ ಟಿಫಿನ್ ಮಾಡಿಕೊಡ್ಬೇಕಾಗಿತ್ತು. ಹಂಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ ಇವತ್ತು. ಈಗ ಸಾರು ಕೂಡ ರೆಡಿ ಆಯಿತು ನೋಡಿ. ಕಾಳು ಬೇಯುವಾಗಲೇ ನಾನು ಉಪ್ಪು ಹಾಕಿದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿತ್ತು ಹುಳ್ಳಿಕಾಳಿಗೆ. ಹುಳ್ಳಿಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು. ಸಾರಿನ ಹದ ಮಾತ್ರ ಭಾಳನೇ ಚೆನ್ನಾಗಿತ್ತು. ಈ ಸಾರನ್ನ ಇಟ್ಟು ಕೂಡ ಒಂದು 2 ದಿನ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಲಾಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ತೀನಿ. ಇದಕ್ಕೆ ರಾಗಿ ಮುದ್ದೆ ಮಾಡ್ಕೋಬೇಕು ಇವಾಗ. ಯಾಕೆಂದರೆ ಮಧ್ಯಾಹ್ನದ ಹೊತ್ತು ಅಷ್ಟು ಟೈಮ್ ಇರಲ್ಲ ನಮಗೆ. ಹಂಗಾಗಿ ಇವತ್ತು ಬೆಳಗಿನ ಊಟಕ್ಕೆ ಮುದ್ದೆನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ತುಂಬ ಕೆಲಸ ಇರುತ್ತೆ. ತಿಂಡಿ ಒಂದ್ಸಲ, ಅಡುಗೆ ಒಂದ್ಸಲ, ಮತ್ತು ಆರ್ಡ್ರುಗಳಿಗೂ ಅಡುಗೆ ಒಂದ್ಸಲ ಅಂದರೆ ಆಗಲ್ಲ. ಅದಕ್ಕೋಸ್ಕರ ನಾನಿವತ್ತು ರಾಗಿ ಮುದ್ದೆನೇ ಮಾಡ್ತಾಯಿದ್ದೀನಿ ಒಂದೇ ಸಲ. ನೋಡಿ, ಬಿಸಿ ಬಿಸಿ ಆದಂಥ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಈ ಒಂದು ಹುಳ್ಳಿಕಾಳು ಹುಳಿಗೆ ಪೂಜೆ ಎಲ್ಲ ಮುಗೀತು. ಇವಾಗ ಬ್ಯಾಟಿಂಗ್ ಶುರು ನಮ್ಮದು. ಈಗ ನಾವೆಲ್ಲ ತಿಂಡಿ ಊಟ ಎಲ್ಲ ಮುಗಿಸಿ ಮತ್ತೆ ಕಿಚನಲ್ಲಿ ನಿಂತ್ಕೋಬೇಕು. ನಾನು ಸುಮಾರು 3 ರಿಂದ 4 ಗಂಟೆಗಳ ಕಾಲ ನಿಂತ್ಕೋಬೇಕಾಗುತ್ತೆ ನಾನು ಕೆಲಸ ಮಾಡಿಕೊಂಡೆ. ಹಂಗಾಗಿ ನಾನಿವಾಗ ಊಟ ಮಾಡಿ ಹೊರಟ್ಬಿಡ್ತೀನಿ ಏಪ್ರಾನ್ ಹಾಕ್ಕೊಂಡು. ಬಹಳನೇ ಚೆನ್ನಾಗಿ ಬಂದಿತ್ತು ಕಣ್ರಿ ಸಾರು. ಒಂದ್ಸಲ ನೀವು ಟ್ರೈ ಮಾಡಿ ಈ ರೀತಿಲಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಬಹಳ ದಿನ ಆಗಿತ್ತಲ್ವ ನಾನು ರಾಗಿ ಮುದ್ದೆ ಊಟ ಮಾಡಿ. ಹಂಗಾಗಿ ಇವತ್ತು ನೆನಪಾಯಿತು, ಸರಿ ಇದೇ ಮಾಡಿಬಿಡೋಣ ಅಂತ ಮಾಡಿದೆ. ಅದೇ ಇಡ್ಲಿ, ದೋಸೆ, ಪೂರಿ ನಮ್ಮನೇಲಿ ಯಾವಾಗಲೂ ಇರೋದ್ರಿಂದ, ನಾವು ಡೈಲಿ ಮಾಡೋದ್ರಿಂದ ಜಾಸ್ತಿ ಬಿಡಪ್ಪ ಚಪಾತಿ ಇಟ್ಟಿದೆ ಪೂರಿ ಮಾಡ್ಕೊಳ್ಳೋಣ, ಚಪಾತಿ ಮಾಡ್ಕೊಳ್ಳೋಣ ಅಂತಿದ್ದು. ಆದರೆ ಅದನ್ನೇ ತಿಂದು ನಮಗೂ ಬೋರ್ ಆಗಿತ್ತು. ಅದಕ್ಕೋಸ್ಕರ ಈ ಒಂದು ಹುಳ್ಳಿಕಾಳಿನ ಹುಳಿ ಮಾಡಿದೆ. ಬಹಳನೇ ಚೆನ್ನಾಗಿ ಬಂದಿತ್ತು. ಭಾಳ ಖುಷಿಯಾಯಿತು ನಮಗೆ ಈ ಸಾರು ಊಟ ಮಾಡಿ ಇವತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ. ಯಾರು ಕೂಡ ಅಷ್ಟಾಗಿ ವಿಡಿಯೋ ನೋಡ್ತಾ ಇಲ್ಲ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುರಿದು ತೋರಿಸ್ತೀನಿ ನೋಡಿ. ನಾನು ಯಾವುದೇ ರೀತಿ ಮುದ್ದೆ ಕೋಲನ್ನು ಬಳಸಲ್ಲ. ನನ್ನ ಮನೇಲಿ ಮುದ್ದೆ ಕೋಲು ಇಲ್ಲ ಕೂಡ. ಹಂಗಾಗಿ ನಾನು ಅನ್ನದ ಕೈಲಿ, ಮಗ್ಚ ಕೈಲಿ ಮಾಡ್ಕೊತೀನಿ ಮುದ್ದೆನ. ಒಂದು ಕೂಡ ಗಂಟಿರಲ್ಲ, ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ ನೋಡಿ. ಆಹಾ, ಸಾರು ಮಾತ್ರ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿತ್ತು ಕಣ್ರಿ. ಭಾಳನೇ ಇಷ್ಟ ಆಯಿತು ನಮಗೆ. ನೀವು ಕೂಡ ನಿಮ್ಮ ಮನೇಲಿ ಈ ಸಾರನ್ನ ಟ್ರೈ ಮಾಡಿ. ಪ್ಲೀಸ್ ಮರೀದೆ ಕಮೆಂಟ್ ಹಾಕಿ ಯಾವ ರೀತಿ ನಿಮ್ಮ ಮನೇಲಿ ಈ ಸಾರು ಬಂತು ಅಂತ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ.